ನೋಡಿ, ಕರ್ಕ ರಾಶಿಯವರಿಗೆ ವಿಶೇಷವಾಗಿ ಆಗಸ್ಟ್ 24ರಿಂದ 31ರವರೆಗೆ, 28ಕ್ಕೆ ಗ್ರಹಣ ಬೇರೆ ಇದೆ, ಸ್ವಲ್ಪ ಜಾಗ್ರತೆಯಾಗಿರಬೇಕು ಕರ್ಕ ರಾಶಿಯವರು. ಅದರ ಬಗ್ಗೆ ಕೂಡ ಹೇಳ್ತೀನಿ. ನೋಡಿ, ಏನಾಗುತ್ತೆ ಇಲ್ಲಿ ಅಂತಂದರೆ, ಈ ಸೂರ್ಯನ ಸಂಚಾರ ಸಿಂಹರಾಶಿಯಲ್ಲಿರೋದ್ರಿಂದ ನಿಮಗೆ 2ನೇ ಮನೆಗೆ ಬರುತ್ತೆ. ಒಂದು ಕಾನ್ಫಿಡೆನ್ಸ್ ಹೆಚ್ಚಾಗಿದೆ. ಯಾಕೋ ಹಣಕಾಸನ್ನು ನಾವು ಒಂಚೂರು ಲ್ಯಾವಿಶ್ ಆಗಿ ಖರ್ಚು ಮಾಡೋಣ ಅನ್ನುವಂತಹ ಈ ಮನಸ್ಥಿತಿ ಜಾಸ್ತಿ ಆಗಿದೆ. ಹಾಗಾಗಿ ಸ್ವಲ್ಪ ಜಾಗ್ರತೆ ಆಗಿರಬೇಕಾಗತ್ತೆ ಕರ್ಕ ರಾಶಿಯವರು. ಯು ಹ್ಯಾವ್ ಟು ಹೋಲ್ಡ್ ದ ಅನ್ವಾಂಟೆಡ್ ಎಕ್ಸ್ಪೆನ್ಸಸ್. ಅದನ್ನು ಸ್ವಲ್ಪ ಹೋಲ್ಡ್ ಮಾಡಿ. ಇಲ್ಲ ಅಂದರೆ ಮುಂದಿನ ಬರುವ ದಿನಗಳಲ್ಲಿ ಅದು ಹೆಚ್ಚಿನ ಖರ್ಚಿಗೆ ದಾರಿ ಮಾಡಿಕೊಡುತ್ತೆ. ಅದು ಆಗಬಾರ್ದು ಅಂತಂದರೆ ನೀವು ಸ್ವಲ್ಪ ಹಣವನ್ನು ಹಿಡಿದಿಟ್ಕೋಬೇಕಾಗತ್ತೆ. ಹಿಡಿದಿಟ್ಕೋಬೇಕು ಇನ್ ದ ಸೆನ್ಸ್, ನಾವು ಯಾವುದಕ್ಕೆ ಇವಾಗ ಫುಡ್ ಇರ್ಬೋದು, ಡೈಲಿ ಬೇಸ್ ಎಕ್ಸ್ಪೆನ್ಸಸ್ ಇರ್ಬೋದು, ಹಾಲು, ರೇಷನ್ನು ಮತ್ತೊಂದು ಅದಕ್ಕೆ ಮಾಡಲೇಬೇಕಾಗತ್ತೆ. ಅದನ್ನು ಮೀರಿ ಯಾವ ವಸ್ತುಗಳು ನಿಮಗೆ ಅನಗತ್ಯವೋ, ಯಾವುದು ಅನ್ವಾಂಟೆಡ್ಡೋ ಅದನ್ನ ಯಾಕೆ ನಾವು ತಗೋಬೇಕು ಅಲ್ವಾ? ಸೊ ಅದರ ಬಗ್ಗೆ ನೀವು ಜಾಗೃತಿಯಾಗಿರಬೇಕಾಗತ್ತೆ. ಸಮ್ ಪ್ಲಾನೆಟರಿ ಪೊಸಿಷನ್ಸ್ ಆರ್ ಫೋರ್ಸಿಂಗ್ ಯು. ನಿಮ್ಮನ್ನು ಅದು ಫೋರ್ಸ್ ಮಾಡ್ತಾ ಇದೆ, ಅನ್ವಾಂಟೆಡ್ ಎಕ್ಸ್ಪೆನ್ಸ್ ಮಾಡಿ, ಲ್ಯಾವಿಶ್ ಎಕ್ಸ್ಪೆನ್ಸ್ ಮಾಡಿ. 6 ತಿಂಗಳ ಬಿಟ್ಟು ನಾವು ಮನೆ ರಿನೋವೇಷನ್ ಮಾಡಿಸ್ಬೋದಪ್ಪ, ಅದನ್ನು ಈಗಲೇ ಮಾಡಿಸ್ಬೇಕು, ಈಗಲೇ ಇದನ್ನು ಮಾಡಬೇಕು, ಸಾಲದ ಮೇಲೆ ಸಾಲ, ಹೆಚ್ಚಿನ ಹಣಕಾಸಿನ ಒಂದು ಬರ್ಡನ್ ತಲೆ ಮೇಲೆ ಹಾಕ್ಕೊಳ್ಳುವಂಥದ್ದು ಯಾಕೆ? ಈ ರೀತಿಯಾದಂಥ ಸಿನ್ಯಾರಿಯೋಗಳು ನಿರ್ಮಾಣ ಆಗ್ತಾ ಇದೆ. ಅದರ ಬಗ್ಗೆ ನೀವು ಜಾಗೃತಿಯಾಗಿರಬೇಕಾಗತ್ತೆ. ಇನ್ನು ಬುಧನ ಸಂಚಾರದಿಂದ ಏನಾಗುತ್ತೆ ಅಂದರೆ, ಸ್ವಲ್ಪ ಬುದ್ಧಿ ಶಾರ್ಪ್ ಆಗುವಂಥದ್ದು. ಬುಧ ನಿಮಗೆ ಇಂಟ್ಯೂಷನ್ ಪವರನ್ನು ಈ ವಾರ ಜಾಸ್ತಿ ಕೊಡ್ತಾ ಇದೆ. ಏನೋ ಅಲ್ಲಿ ಒಂದು ಅವಘಡ ನಡೆಯುತ್ತೆ, ಇಲ್ಲ ಈ ಪರ್ಸನನ್ನು ನಾವು ನಂಬಾರ್ದು, ಮತ್ತೊಂದು ಅನ್ನೋದು ಇಂಟ್ಯೂಷನ್ ಚೆನ್ನಾಗಿ ಕೊಡುತ್ತೆ ಈ ವಾರ. ಇನ್ನು ಶುಕ್ರನ ಸಂಚಾರದಿಂದ ಏನಾಗುತ್ತೆ ಅಂದರೆ, ನಿಮ್ಮ ಸಿಬ್ಲಿಂಗ್ಸ್ ಜೊತೆಗೆ ಯು ವಿಲ್ ಸ್ಪೆಂಡ್ ಗುಡ್ ಟೈಮ್. ಒಂದು ಒಳ್ಳೆಯ ಊಟ, ಹರಟೆ, ಮಾತು, ಈ ರೀತಿಯಾದಂತಹ ಒಂದು ಒಳ್ಳೆಯ ಸೌಹಾರ್ದಯುತವಾದಂಥ ವಾತಾವರಣ ಇರುತ್ತೆ. ಅದೇ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಕರ್ಕ ರಾಶಿಯವರು ಕೆಲಸ ಮಾಡ್ತಾ ಇದ್ದೀರಿ, ನಿಮ್ಮ ಸಿಬ್ಲಿಂಗ್ಸ್ಗಳು ನಿಮಗೆ ಸಪೋರ್ಟ್ ಮಾಡ್ತಾರೆ, ಒಳ್ಳೆಯ ಟಿಪ್ಸ್ಗಳನ್ನು ಕೊಡ್ತಾರೆ. ಈ ರೀತಿ ಮಾಡು, ಈ ಕ್ಯಾಮ್ರಾ ತಗೋ, ಈ ಆ್ಯಂಗಲಲ್ಲಿ ಶೂಟ್ ಮಾಡು, ಅಥವಾ ಈ ಮೈಕ್ ಯೂಸ್ ಮಾಡು, ಆಡಿಯೋ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ. ಈ ರೀತಿಯಾದಂಥ ಸಪೋರ್ಟ್ಗಳನ್ನು ಯಾರು ಸೋಷಿಯಲ್ ಮೀಡಿಯಾದಲ್ಲಿದ್ದೀರಿ, ನಿಮ್ಮ ಸಿಬ್ಲಿಂಗ್ಸ್ಗಳಿಂದ ನೀವು ಡೆಫಿನೆಟ್ಲಿ ಪಡಿತೀರಾ ಹೆಲ್ಪ್ಗಳನ್ನು. ಮಂಗಳನ ಸಂಚಾರದಿಂದ ಏನಾಗುತ್ತೆ ಅಂತಂದರೆ, ನಿಮಗೆ ಸ್ವಲ್ಪ ರೆಸ್ಟ್ಲೆಸ್ನೆಸ್ ಇರುತ್ತೆ, ಡಿಸ್ಟರ್ಬ್ ಸ್ಲೀಪ್ ಇರುತ್ತೆ, ಹಿಡನ್ ಎಕ್ಸ್ಪೆನ್ಸಸ್ ಇರುತ್ತೆ. ಈ ರೀತಿಯಾದ ಒಂದು ಕ್ರಮ ಇರೋದ್ರಿಂದ ಸ್ವಲ್ಪ ಹೀಟೆಡ್ ಆರ್ಗ್ಯುಮೆಂಟ್ಗಳು ಕೂಡ ನಡಿಬೋದು. ಜಾಗ್ರತೆ ಆಫೀಸಲ್ಲಿ. ಆಮೇಲೆ ನೀವೇನು ಪ್ರಯಾಣ ಮಾಡ್ತಾ ಇರ್ತೀರಿ, ಆ ಪ್ರಯಾಣದ ಸಂದರ್ಭದಲ್ಲಿ ಈ ರೀತಿಯಾದಂಥ ಬಂದು ಯಾರೋ ನಿಮಗೆ ಟಚ್ ಮಾಡಿಬಿಡುವಂಥದ್ದು, ಮಾತಿಗೆ ಮಾತು ಬೆಳೆಯೋದು, ಅಲ್ಲಿ ಸ್ವಲ್ಪ ಕೈ ಮಿಲಾಯಿಸೋದು, ಈ ಥರದ್ದು ಸ್ವಲ್ಪ ಜಾಗೃತಿಯಾಗಿರಿ. ಇನ್ನು ಗುರುಗ್ರಹದ ಸಂಚಾರದಿಂದ ಏನಾಗುತ್ತೆ ಅಂತಂದರೆ, ಇಲ್ಲಿ ನಿಮಗೆ ಒಂದು ರೀತಿಯಾದಂತಹ ಆಧ್ಯಾತ್ಮದತ್ತ ಬೆಳಕು ಒಲವು ಮೂಡುತ್ತೆ. ಇಲ್ಲಪ್ಪ, ಈ ಗುರುವಾರ ನಾವು ಒಂದು ಸ್ವಲ್ಪ ರಾಯರ ಮಠಕ್ಕೆ ಹೋಗ್ಬಿಡೋಣ, ದೇವಸ್ಥಾನಕ್ಕೆ ಹೋಗಿ ಏನೋ ಒಂದು ಪೂಜೆ ಮಾಡಿಸ್ಕೊಂಬರೋಣ, ಹಣ್ಣುಕಾಯಿ ನೈವೇದ್ಯ ಮಾಡಿಸ್ಕೊಂಬರೋಣ. ಈ ರೀತಿಯಾದಂತಹ ಆಧ್ಯಾತ್ಮದತ್ತ ಬೆಳಕು ಒಲವು. ಹಾಗೆ ಇಲ್ಲಿ ನಿಮಗೆ ನಾನು ಮುಂದಿನ ವಿಷಯಗಳನ್ನು ಹೇಳಲಿಕ್ಕಾಗಿ, ಪ್ರೀತಿ ಪ್ರೇಮ ಪ್ರಣಯದ ವಿಷಯದಲ್ಲಿ 3ನೇ ಮನೆಗೆ ಬಂದಿರುವಂತಹ ಶುಕ್ರ ದಾಂಪತ್ಯದಲ್ಲಿ ಶುಭ ಅಂತ ತೋರಿಸುತ್ತೆ. ಏನು ಅಕಸ್ಮಾತ್ ಕೆಲವೊಂದು ಈ ಕರ್ಕರಾಶಿಯ ದಾಂಪತ್ಯದಲ್ಲಿ ಬಿರುಕಿತ್ತು, ಅದು ಸಣ್ಣದಾಗ್ತಾ ಬರುತ್ತೆ, ಜೋಡಣೆ ಆಗುತ್ತೆ. ದಾಂಪತ್ಯದಲ್ಲಿ ಹಳೆಯ ಒಂದು ಮಧುರತೆ, ಒಲವು, ಜೇನು ಎಲ್ಲ ಒಂದಾಗುತ್ತೆ. ಸಿಹಿ ಜೇನೇನಂತಾಗುತ್ತೆ. ಈ ವಾರ ಕರ್ಕರಾಶಿಯ ದಂಪತಿಗಳಿಗೆ ಗುಡ್ ನ್ಯೂಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ವೃತ್ತಿ ವ್ಯಾಪಾರ ವ್ಯವಹಾರ ಅಂತ ಬಂದಾಗ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಜಾಗ್ರತೆ. ಅದೂ ಅಲ್ಲದೇನೆ ಈ ವಾರ ಗ್ರಹಣ ಇರೋದ್ರಿಂದ 27, 28ನೇ ತಾರೀಕಿಗೆ ಸಾಲ ಕೊಡೋದಾಗಲಿ, ತಗೊಳ್ಳೋದಾಗಲಿ, ಪಾರ್ಟ್ನರ್ಶಿಪ್ ವ್ಯವಹಾರಕ್ಕೆ ಸಹಿ ಹಾಕೋದಾಗಲಿ, ಮಾತುಕತೆ, ಗಂಡು ಹೆಣ್ಣು ಅಥವಾ ಕೊಡ್ಕೊಳ್ಳೋದಾಗಲಿ, ಹೊಸ ಮನೆ ಬುಕ್ ಮಾಡೋದಾಗಲಿ, ಸೈಟ್ ಕೊಳ್ಳೋದಾಗಲಿ, ಯಾವುದಕ್ಕೂ ಕೈ ಹಾಕಬೇಡಿ. ಗ್ರಹಣ ಇದೆ, ಜಾಗ್ರತೆ. ವಿದ್ಯಾರ್ಥಿಗಳಿಗೆ ಅಂತ ಬಂದಾಗ ಈ ವಾರ ವಿದ್ಯಾರ್ಥಿಗಳು ಹೆಚ್ಚು ಎಕ್ಸ್ಪ್ರೆಸಿವ್ ಆಗಿರ್ತಾರೆ. ಅಂದರೆ ಅವ್ರಿಗೇನು ಗೊತ್ತಾಗಲಿಲ್ಲ ಅದನ್ನು ಕೇಳಿ ತಿಳ್ಕೊತಾರೆ, ಶಿಕ್ಷಕರಿಂದ, ಮನೆಯಲ್ಲಿ ಪೇರೆಂಟ್ಸ್ಗಳಿಂದ, ಪಾಲಕರಿಂದ. ಹೀಗೆ ದೇ ಆರ್ ಮೋರ್ ಎಕ್ಸ್ಪ್ರೆಸಿವ್. ಹೆಚ್ಚಿನದನ್ನು ಕಲಿತಾರೆ, ಹೆಚ್ಚಿನದನ್ನು ಅವರು ಸ್ವೀಕಾರ ಮಾಡ್ತಾರೆ. ಅಂದರೆ ದೇ ಆರ್ ಮೋರ್ ಇಂಟು ವಿಲ್ಲಿಂಗ್ ಟು ಲರ್ನ್. ಹೊಸ ಹೊಸ ವಿಷಯಗಳನ್ನು ಕಲಿತಾರೆ. ಮತ್ತು ಕಾನ್ಸಂಟ್ರೇಷನ್ ಕೂಡ ಚೆನ್ನಾಗಿರುತ್ತೆ, ಫೋಕಸ್ ಕೂಡ ಅದ್ಭುತವಾಗಿರುತ್ತೆ.
ಆರೋಗ್ಯ ಅಂತ ಬಂದಾಗ ಏನಾಗುತ್ತೆ ಅಂದರೆ ಸ್ವಲ್ಪ ಫೆಟಿಗ್ ಇರುತ್ತೆ, ಡಿಸ್ಟರ್ಬ್ಡ್ ಸ್ಲೀಪ್ ಇರುತ್ತೆ. ಅದೇ ರೀತಿ ಇಲ್ಲಿ ಗ್ರಹಣದ ದಿನದಲ್ಲಿ ಬಹಳ ಜಾಗ್ರತೆ. ಗ್ರಹಣದ ದಿನ ಈ ಕರ್ಕ ರಾಶಿಯವರಿಗೆ ಕಿವಿ ನೋವನ್ನು ಯು ಮೇ ಎಕ್ಸ್ಪೀರಿಯನ್ಸ್. ಅದರಲ್ಲೂ ಕೂಡ ನೀವು ಪ್ರಯಾಣದ ಸಂದರ್ಭದಲ್ಲಿ ಜಾಗೃತವಾಗಿರಬೇಕಾಗುತ್ತೆ. ಹಾಗೆ ಈ ವಾರ ಏನು ಮಾಡಬಾರ್ದು ಕರ್ಕ ರಾಶಿಯವರು ಅಂತ ನೋಡಲಿಕ್ಕೆ ಬಂದಾಗ 27, 28 ನಾನು ಆಲ್ರೆಡಿ ಅಲರ್ಟ್ ಮಾಡಿದ್ದೀನಿ. ಗ್ರಹಣ ಇರೋದರಿಂದ ಹಣಕಾಸಿನ ವ್ಯವಹಾರಗಳಿಗೆ ಕೈ ಹಾಕಬೇಡಿ. ಕೊಡೋದಾಗಲಿ ತಗೊಳ್ಳೋದಾಗಲಿ ಹೊಸ ಎಗ್ರಿಮೆಂಟ್ಗಳಾಗಲಿ ಬೇಡ. ಅದೇ ರೀತಿ ಇಲ್ಲಿ ಕೆಲವೊಂದು ರಿಲೇಷನ್ಶಿಪ್ಗಳು ಅಂದರೆ ಈ ಕರ್ಕ ರಾಶಿಯವರು ಈ ವಾರ ವಿನಾಕಾರಣ ಮೂಗು ತೋರ್ಸೋಕ್ಕೆ ಹೋಗಬಾರ್ದು. ಅವರಲ್ಲಿಬ್ಬರು ಜಗಳ ಮಾಡ್ಕೋತಾ ಇದ್ದಾರೆ ಅಂತಂದರೆ ನೀವು ಹೋಗಿ ನಾನಿದ್ದೀನಿ, ನಾನು ಅದನ್ನು ಬಿಡಿಸ್ತೀನಿ, ನಾನು ಸರಿ ಮಾಡ್ತೀನಿ, ಅದು ಬೇಡ ಅಂತ ಹೇಳ್ತಾ ಇದೆ. ಅದು ನಿಮ್ಮನ್ನು ಗ್ರಹಗತಿಗಳು ಪ್ರೊವೋಕ್ ಮಾಡುತ್ತೆ. ಆಮೇಲೆ ನೀವೇ ತಪ್ಪುಗಾರರು ಅನ್ನೋ ಥರ ಅಲ್ಲಿ ಪ್ರೊಜೆಕ್ಟ್ ಮಾಡುತ್ತೆ. ಬಹಳ ಜಾಗೃತಿಯಾಗಿರಿ. ಹಿರಿಯರ ಆಶೀರ್ವಾದ ಈ ವಾರ ಇಂಪಾರ್ಟೆಂಟ್ ಆಗಿರುತ್ತೆ. ಅಕಸ್ಮಾತ್ ಹಿರಿಯರು ಈ ವಾರ ಈ ಕೆಲಸ ಮಾಡಬೇಡಿ ಅಂದರೆ ಮಾಡಬೇಡಿ, ಬಿಟ್ಟುಬಿಡಿ. ಶತ್ರು ಕಾಟ ಅಂತ ತೋರಿಸ್ತಾ ಇದೆ ಕಚೇರಿಯಲ್ಲಿ. ಸ್ವಲ್ಪ ಜಾಗ್ರತೆ ಜಾಣ್ಮೆಯಿಂದ ಹ್ಯಾಂಡಲ್ ಮಾಡ್ಕೊಳ್ಳಿ. ಸೀ ಗ್ರೀನ್ ಮತ್ತು ಪರ್ಲ್ ವೈಟ್ ಈ ವಾರ ಹೆಚ್ಚಿನ ಪ್ರಮಾಣದಲ್ಲಿ ಬಳಸ್ಕೊಳ್ಳಿ. ಲಕ್ಕಿ ನಂಬರ್ 27. ಸೋಮವಾರ ಗುರುವಾರ ಗುಡ್ ನ್ಯೂಸ್ ಬರುತ್ತೆ. ನಾರ್ತ್ ವೆಸ್ಟಿಂದ ನಿಮಗೆ ಶುಭ ಸಮಾಚಾರ ಮತ್ತು ಹಣಕಾಸಿನ ಆಗಮನ ಕೂಡ ಇದೆ. ವೀಕ್ಷಕರೇ, ಇಲ್ಲಿ ಒಂದು ವಿಶೇಷ ಮಾಹಿತಿಯನ್ನು ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಅದೇನಪ್ಪ ಅಂದರೆ ಶ್ರಾವಣ ಮಾಸ ನಡೀತಾ ಇದೆ. ಶ್ರಾವಣ ಮಾಸದಲ್ಲಿ ನೋಡಿ, ಹೆಸರೇ ಹೇಳುವ ಪ್ರಕಾರ ಶ್ರವಣ ಅಂದರೆ ಕೇಳು. ಈ ವಿಶೇಷ ಮಾಸದಲ್ಲಿ ಏನಪ್ಪ ಅಂತಂದರೆ ಭಗವಂತ ಸಾಕ್ಷಾತ್ ಪರಮೇಶ್ವರ ಭಕ್ತರ ಕಷ್ಟಗಳನ್ನು ಕೇಳೋದಕ್ಕೆ ಖುದ್ದಾಗಿ ಕೂರುವಂತಹ ಮಾಸ ಅಂತ ಹೇಳ್ತಾರೆ. ಹಾಗಾಗಿ ಈ ಶ್ರಾವಣ ಮಾಸದಲ್ಲಿ ತಮ್ಮ ಮನಸ್ಸಿನ ಕಷ್ಟಗಳನ್ನು, ಸಂಕಷ್ಟಗಳನ್ನು, ನೋವುಗಳನ್ನು ಭಗವಂತನ ಹತ್ರ ಹೇಳ್ಕೋಬೇಕಂತೆ, ಈಶ್ವರನ ಹತ್ರ. ತಕ್ಷಣ ಈಶ್ವರ ಒಲಿಯುವಂಥದ್ದು. ನೋಡಿ, ಒಂದನ್ನು ಅರ್ಥ ಮಾಡ್ಕೊಳ್ಳಿ ವೀಕ್ಷಕರೇ, ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರ ಏನಿದೆಯಲ್ಲ ಅದು ಖುದ್ದಾಗಿ ಶಿವಶಕ್ತಿಯ ಸ್ವರೂಪ. ಈಶ್ವರ ಮತ್ತು ಅಮ್ಮ ಪಾರ್ವತಿ ಅಮ್ಮನವರ ಒಂದು ಪವರ್ ಇರುತ್ತೆ ಅದರಲ್ಲಿ. ಅದನ್ನು ಮಾಡಿದ್ದು ಯಾರು? ಸಾಕ್ಷಾತ್ ಆದಿಶಕ್ತಿ ಪರಾಶಕ್ತಿ ಅಮ್ಮನವರು. ಅದರಲ್ಲಿ ಶಿವ ಶಕ್ತಿ ಸಮ್ಮಿಳಿತ ಆಗಿರುತ್ತೆ. ಹಾಗಾಗಿ ಅದನ್ನು ನೀವು ಶ್ರೀಚಕ್ರ ಯಂತ್ರವನ್ನು ಈ ಶ್ರಾವಣ ಮಾಸದಲ್ಲೇನಾದರೂ ಬುಕ್ ಮಾಡ್ಕೊಂಡಿದ್ದೇ ಆದಲ್ಲಿ ಯೂನಿವರ್ಸ್ ಭಗವಂತ ನಿಮ್ಮೆಲ್ಲ ಕಷ್ಟಗಳನ್ನು ಕೇಳಿ ಕ್ಷಣ ಮಾತ್ರದಲ್ಲಿ ಒಂದು ಕಷ್ಟಗಳನ್ನು ದಮನ ಮಾಡುವಂಥದ್ದು, ಸುಟ್ಟು ಹಾಕುವಂಥದ್ದು. ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ. ಹಾಗಾಗಿ ಈಗಲೇ ಒಂದು ತಕ್ಷಣ ಒಂದು ಸಮಯವನ್ನು ವ್ಯರ್ಥ ಮಾಡದೆ ಇಮ್ಮಿಡಿಯೇಟ್ಲಿ ಬುಕ್ ಮಾಡ್ಕೊಳ್ಳಿ ಶ್ರೀಚಕ್ರ ಯಂತ್ರವನ್ನು. ಈ ಶ್ರಾವಣ ಮಾಸದ ಪೂರ್ತಿ 30 ದಿನಗಳ ಪರ್ಯಂತ ನಾವು ಅಷ್ಟಸಿದ್ಧಿ ಪೀಠದ ಮೇಲಿಟ್ಟು ಪೂಜೆಗಿಡ್ತೀವಿ. ಹಗಲು ರಾತ್ರಿ ಸಿದ್ಧಿ ಪೂಜೆ ಆಗ್ತಾ ಇರುತ್ತೆ. 30 ದಿನಗಳ ಕಾಲ ಸಿದ್ಧಿಗೊಂಡಂತಹ ಈ ಶ್ರೀಚಕ್ರ ಯಂತ್ರ ಪೂಜೆಗೊಂಡ ನಂತರ ನಿಮ್ಮ ಮನೆಗೆ ಬರುತ್ತೆ. ಮನೆಗೆ ಬಂದರೆ ಆಹಾ, ವರ್ಷ ಕಳೆಯೋದ್ರಲ್ಲೇ ಸಾಲ ತೀರುತ್ತೆ, ಸೋಲಿನಿಂದ ಹೊರಗಡೆ ಬರ್ತೀರಾ, ಮದುವೆ ಸೆಟ್ ಆಗುತ್ತೆ, ಸಂತಾನ ಪ್ರಾಪ್ತಿ 1, 2 ಎಲ್ಲ ಕೆಲಸಗಳಾಗುತ್ತೆ. ತಡ ಮಾಡಬೇಡಿ. ಈ ಪರಮ ಪವಿತ್ರ ಪುಣ್ಯ ದಿನಗಳಲ್ಲಿ ಬುಕ್ ಮಾಡ್ಕೊಳ್ಳಿ. ಶ್ರೀಚಕ್ರ ಯಂತ್ರವನ್ನು ಮನೆಗೆ ತರಿಸ್ಕೊಳ್ಳೋದಕ್ಕೆ ಮರಿಬೇಡಿ. ಸ್ಕ್ರೀನ್ ಮೇಲೆ ನಂಬರ್ ಕಾಣ್ತಾ ಇದೆ. ವೀಕ್ಷಕರೇ, ನಾನು ಹೇಳಿದ ಹಾಗೆ ಈಗ ಶ್ರಾವಣ ಮಾಸ ನಡೀತಾ ಇದೆ. ಹಾಗಾಗಿ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರ ಈ ಶ್ರಾವಣ ಮಾಸದಲ್ಲಿ ತುಂಬ ಅಂದರೆ ತುಂಬ ಎನರ್ಜೈಸ್ ಆಗಿ ನಿಮ್ಮ ಮನೆಗೆ ಬರುತ್ತೆ. ಆ ಎನರ್ಜೈಸ್ ಆಗುವಂಥ ಶಕ್ತಿ ಏನಿರುತ್ತಲ್ಲ ಶ್ರಾವಣ ಮಾಸದಲ್ಲಿ, ಅದೇ ನಿಮ್ಮ ಲೈಫ್ ಚೇಂಜಿಂಗ್ ಆಗಿರುತ್ತೆ. ಹಾಗಾಗಿ ಶ್ರಾವಣ ಮಾಸದಲ್ಲಿ ಸಿದ್ಧಿಯಾಗುವಂಥ ಶ್ರೀಚಕ್ರ ಯಂತ್ರವನ್ನು ತಡ ಮಾಡದೆ ಈಗಲೇ ಬುಕ್ ಮಾಡ್ಕೊಳ್ಳಿ. ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ. ವರ್ಷದೊಳಗಡೆ ಎಲ್ಲವೂ ಕೂಡ ನಿಮ್ಮ ಮಡಿಲಿಗಿರುತ್ತೆ. ಸಾಲದಿಂದ ಮುಕ್ತಿ. ಈ ಸೋಲು ಅನ್ನೋ ಪದ ನಿಮ್ಮ ಡಿಕ್ಷನರಿಯಲ್ಲಿ ಹುಡುಕಿದ್ರೂ ಸಿಗಲ್ಲ. ಗೆಲುವೇ ಗೆಲುವು ಆಲ್ವೇಸ್. ಮತ್ತು ಈ ಶ್ರೀಚಕ್ರ ಯಂತ್ರ ಇದ್ದ ಮನೆಗೆ ಹಣ ಆಕರ್ಷಣೆಯ ರೀತಿಯಲ್ಲಿ ಬರ್ತಾ ಇರುತ್ತೆ. ಯಾಕೆಂದರೆ ಅದರ ಶಕ್ತಿ ಅದು. ಈ ಬಡತನ ದರಿದ್ರತನಕ್ಕೆ ಜಾಗವೇ ಇಲ್ಲ ಶ್ರೀಚಕ್ರ ಯಂತ್ರ ಇದ್ದಲ್ಲಿ. ಅಪಾರ ಪ್ರಮಾಣದ ಹಣ ಏಳುತ್ತಿರುತ್ತೆ. ಮಹಾಲಕ್ಷ್ಮಿಯನ್ನು ಮನೆಗೆ ಕರೆಸಿ ಸ್ಥಿರವಾಗಿ ಕೂರಿಸೋದಕ್ಕೆ ನಂಬರ್ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಬುಕ್ ಮಾಡ್ಕೊಳ್ಳಿ, ತಡ ಮಾಡಬೇಡಿ. ಹಾಗೆ ಈ ಕರ್ಕ ರಾಶಿಯವರಿಗೆ ವಾರದ ರೆಮಿಡಿ ಅಂತ ಬಂದಾಗ ವಾರ ಪೂರ್ತಿ ನೀವು ಗಜೇಂದ್ರ ಮೋಕ್ಷವನ್ನು ಕೇಳಬೇಕಾಗುತ್ತೆ. ಗಜೇಂದ್ರ ಮೋಕ್ಷ, ಜೀತ್ ಮೀಡಿಯಾ ಗಜೇಂದ್ರ ಮೋಕ್ಷ ಅಂತ ಟೈಪ್ ಮಾಡಿ ನಿಮಗೆ ಆ ಒಂದು ಸ್ತೋತ್ರ ಬರುತ್ತೆ. ಒಂದು 10 to 15 ಮಿನಿಟ್ಸ್ ಟೈಮ್ ಮಾಡ್ಕೊಳ್ಳಿ. ಬೆಳಗ್ಗೆ ಸಂಜೆ ಒಂದು ಹ್ಯಾಬಿಟ್ ಮಾಡ್ಕೊಳ್ಳಿ. ಗಜೇಂದ್ರ ಮೋಕ್ಷ ಜೀತ್ ಮೀಡಿಯಾ, ಗಜೇಂದ್ರ ಮೋಕ್ಷ ಜೀತ್ ಮೀಡಿಯಾ ಅಂತ ಟೈಪ್ ಮಾಡಿ ಬಂದ್ಬಿಡುತ್ತೆ. ಆರಾಮಾಗಿ ಕೂತ್ಕೊಳ್ಳಿ. ಪೂರ್ವ ಅಥವಾ ಉತ್ತರದ ದಿಕ್ಕಿನ ಕಡೆಗೆ ಮುಖ ಮಾಡಿ ಕೂತ್ಕೊಳ್ಳಿ. ಈ ಗಜೇಂದ್ರ ಮೋಕ್ಷವನ್ನು ಕೇಳ್ತಾ ಬಂದರೆ ವೀಕ್ಷಕರೇ,
ಒಂದು 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 ಜೀವನದಲ್ಲಿ ಮಿರಾಕಲ್ಗಳು ಹೆಂಗೆ ಸ್ಟಾರ್ಟ್ ಆಗುತ್ತೆ ಅಂದರೆ ಆಯಾ ಕಷ್ಟಗಳು ಅಲ್ಲೇ ನಿರ್ಮೂಲನೆ ಆಗ್ತಾ ಬರುತ್ತೆ. ಅಂಥ ಪವರ್ಫುಲ್ ಅದು. ಅದೇ ರೀತಿ ವಿಷ್ಣು ಸಹಸ್ರನಾಮ ಮತ್ತು ಕನಕದಾರ ಸ್ತೋತ್ರ ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಆಗಿದೆ. ಅದನ್ನು ಕೂಡ ಬೆಳಗ್ಗೆ ಸಂಜೆ ತಪ್ಪದೆ ಕೇಳಿ. ಈ ಗಜೇಂದ್ರ ಮೋಕ್ಷ ವಿಷ್ಣು ಸಹಸ್ರನಾಮ ಜೀವನದಿಂದ ಕಷ್ಟಗಳನ್ನು ತೆಗೆಯುತ್ತೆ. ಕನಕದಾರ ಸ್ತೋತ್ರ ಜೀವನದಲ್ಲಿ ಹಣದ ಸುರಿಮಳೆಯನ್ನೇ ಬಂಗಾರದ ಸುರಿಮಳೆ ಮಾಡುವ, ಕನಕ ಬಂಗಾರ ಧಾರ ಮಳೆ, ಬಂಗಾರದ ಮಳೆ, ಹಣದ ಮಳೆಯನ್ನು ಸುರಿಸುವಂಥ ಸ್ತೋತ್ರ. ತಪ್ಪದೆ ಕೇಳಿ. ಅದೇ ರೀತಿ ವಾರ ಪೂರ್ತಿ ಒಂದು ರೆಮಿಡಿ ಮಾಡ್ಕೋಬೇಕಾಗತ್ತೆ. ಓಂ ಗುರವೇ ನಮಃ, ಓಂ ಗುರವೇ ನಮಃ. ಈ ಸ್ತೋತ್ರವನ್ನು ಬೆಳಗ್ಗೆ ಸಂಜೆ 11 ಸಲ ಹೇಳ್ಕೊಳ್ಳಿ. ಮನೆಯಿಂದ ಹೊರಡಬೇಕಾದ್ರೆ ಹೊರಗಡೆ ಬಂದ್ಬಿಟ್ಟು ತುಳಸಿಗೆ ನಮಸ್ಕಾರ ಮಾಡಿ ಹಸಿರು ಗಿಡವನ್ನು ಟಚ್ ಮಾಡಿ ಒಂದು ಸಲ ಓಂ ಬುಧಾಯ ನಮ ಅಂತ 11 ಸಲ ಹೇಳ್ಕೊಳ್ಳೋದ್ರಿಂದ ವಾರ ಪೂರ್ತಿ ಹೆಚ್ಚಿನ ಶ್ರೇಯಸ್ಸು ನಿಮಗಿರುತ್ತೆ. ಇಷ್ಟು ಮಾಡಿಕೊಂಡ್ರೆ ಸಾಕು. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.